इति प्राप्तजयेस्तस्मिन् रुष्टे सुमनसां दिवहां पपाता सुरसङ्घेभ्यो जया रावविभीषितां रणावनिं स आलोक्य कारयामास सर्वतः मृतानां प्रेतसंस्कारं जीवतां जीवनक्रियाम् जयोप्यकम्पने नाम प्राविशत् सर्वसम्पदां पुरीं पुरजनाकीर्णां लसत्केतनक्षोभितां रक्षितान् नृतभोपालान् कुमारञ्च नियोगिभिः आश्वास्याश्वासकुशलैर्यथास्थानममापयत् विनाशो विश्वविज्ञानां जिनादितीवान्दिरे सम्पूज्य स्तुतिभिः स्तुत्वा जिनं ते संस्थितिं गताः विद्याधरधराधीशान् विभाषीकृत्य कृत्ययुत् विश्वान्निश्वान् समाया सयाभास तद्योगैः समुद्धीरितैः। जब देवताओं को जय की जीत की खबर लगी तब उन्होंने आकाशीय फूलों की वर्षा की और उन्होंने जयध्वनि से दशों दिशाओं को शब्दमय कर दिया। ಯಾವ ಜಯ ಗೆದ್ದ ಅಂತ ಜಯಕುಮಾರ್ ಗೆದ್ದ ಅಂತ ಗೊತ್ತಾಯಿತು ಆಗ ಆಕಾಶದಲ್ಲಿದ್ದಂಥ ದೇವತೆಗಳೆಲ್ಲ ಅವನ ಮೇಲೆ ಪುಷ್ಪವೃಷ್ಟಿ ಮಾಡಿರು, ಜೈಕಾರವನ್ನು ಹಿಡಿದು. इसके बाद जय ने रणस्थल का निरीक्षण किया. ಆಮೇಲೆ ರಣ ಆ ಯುದ್ಧ ಭೂಮಿಯನ್ನು ನೋಡ್ದ. और मरे हुए वीरों की दग्ध क्रिया, ಆಮೇಲೆ ಯಾರು ಸತ್ತಿದ್ರು ಅವ್ರಿಗೆ ಸಂಸ್ಕಾರ ಮಾಡಬೇಕಲ್ಲ ಅದು ಮಾಡ್ದ. ಅವ್ರು ಜೀತೆ ಹುಯೋಂಕಿ ಜೀವಿತ ಕ್ರಿಯಾ, ಯಾರ್ಯಾರು ಬದುಕಿದ್ರು ಕೈಕಾಲು ಮುರಿತು ಅವ್ರಿಗೆಲ್ಲ ಔಷಧಿ ಇದು ಎಲ್ಲ ಆಸ್ಪತ್ರೆಗೆ ತೊಗೊಂಡು ಹೋಗ್ಬೇಕಲ್ಲ ಆ ಕೆಲಸನ ಅರ್ಥಾತ್ ಔಷಧಿ वगैरह का प्रबंध किया, ಅವ್ರಿಗೆಲ್ಲ ಔಷಧಿ ಕೊಟ್ಟ. ये सब किए बाद जय अकम्पन महाराज के साथ साथ काशी गए. अकम्पन महाराजನ ಜೊತೆ ಕಾಶಿಗೆ ಹೋದ. काशी मनुष्यों से भरपूर और लहलहाती हुई ध्वजाओं से सुशोभित थी. ಆ ಕಾಶಿ ಹೇಗಿತ್ತು, ತುಂಬ ಜನ ಇದ್ದರು ಅಲ್ಲಿ. ಮದುವೆಗೆ ಅಂತ ಬಂದು ಸೇರಿದ್ರು, ರಾಜ್ಕುಮಾರಿ ಮದುವೆ, ಕಾಶಿ ದೇಶದ ರಾಜ್ಕುಮಾರಿ ಮದುವೆಗೆ. ಮತ್ತೆಲ್ಲ ಕಡೆ ಅಲಂಕಾರ ಇದು ಜನ ಎಲ್ಲಂದ್ರೆ ಅಲ್ಲಿ ಜನ ಇದ್ದರು. ಅವ್ರ ಭಾಂತಿ ಭಾಂತಿಗೆ ಸಂಪತ್ತಿ ಸೆ ಸಜಾಯಿ ಗೈತಿ, ಏನೇನು ಇದನ್ನೆಲ್ಲ ತಂದು ಊರನ್ನೆಲ್ಲ ಅಲಂಕಾರ ಮಾಡಿದರು. जान पड़ता था कि जय की जीत की खुशी में नगरी ने अपनी काया ही पलट डाली है. ಜಯ ಜಯಕುಮಾರ್ ಗೆದ್ದ ಅನ್ನೋ ಖುಷಿನಲ್ಲಿ ಆ ಊರು ಬೇರೆ ರೂಪನೇ ಪಡ್ಕೊಂಡಿದೆ ಅನ್ನೋ ಕಾಣ್ತು. वहाँ पहुँचकर जय ने पकड़े हुए राजाओं और कीर्ति को चतुर पुरुषों के द्वारा आश्वासन दिलवाकर उनके योग्य स्थान पर ठहराया. ಆಮೇಲೆ ಮತ್ತೆ ಅವರನ್ನೆಲ್ಲ ಯಾರ್ಯಾರನ್ನು ಬಂಧಿಸಿ ಕರ್ಕೊಂಡ್ಬಂದಿದ್ನಲ್ಲ ಅರ್ಕ ಕೀರ್ತಿ ಅವನ ಕಡೆಯವರೆಲ್ಲ ಅವ್ರನ್ನೆಲ್ಲ ಸಮಾಧಾನ ಮಾಡಿಸಿ ಅವರನ್ನೆಲ್ಲ ಅವರವ್ರ ಜಾಗದಲ್ಲಿ ಇರೋ ಹಾಗೆ ಬರ್ತಾರೆ. ಜಯಕುಮಾರ ಹಸ್ತಿನಾಪುರದವನು, ಸೋಮನ ಮಗ. ಅವನಿಲ್ಲಿಗೆ ಮದುವೆಗೋಸ್ಕರ ಬಂದಿದ್ದ ಸ್ವಯಂವರಕ್ಕೆ. ಸುಲೋಚನಾ ಅವಳಿಗೆ ವರಮಾಲ ಹಾಕಿಬಿಟ್ಲು, ಹಾರ ಹಾಕಿ ಅವನನ್ನು ಗಂಡ ಅಂತ ಸ್ವೀಕಾರ ಮಾಡಿಲು. ಆವಾಗ ಇವನ ಕಡೆಯವನು ಅರ್ಕಕೀರ್ತಿ ಕಡೆಯವನಿಗೆ ಇದಾಯಿತು, ನಮ್ಮ ಚಕ್ರವರ್ತಿ ಮಗ ಇರ್ಬೇಕಾದ್ರೆ ಇವಳು ಯಾರನ್ನೋ ಒಡಿಸಿದ್ಲಲ್ಲ ಅಂತೇಳಿ ಚುಚ್ಕೊಟ್ಟ. ಅದಕ್ಕೆ ಯುದ್ಧ ಆಯಿತು. ಅದಕ್ಕೆ ಚೇಲ ಆಗಬಾರ್ದಂತ ಹೇಳೋದು. ಚೇಲಗಳು ಏನೇನು ಬೇಕಾರೋ ಮಾಡ್ತಾರೆ, ಅವ್ರೇನು ಮಾಡ್ತಾರೆ ಅಂತ ಹೇಳೋಕ್ಕೆ ಬರಲ್ಲ. ಆಯಿತು, ಅದರಿಂದ ಯುದ್ಧ ಆಯಿತು. ಹೆಂಗೆ ರಾಮಾಯಣದಲ್ಲಿ ಮಂತ್ರ ಚುಚ್ಕೊಟ್ಟಿದ್ಲೋ, ರಾಮನ ಕಾಡ್ಕೋಗೋ ಹಂಗೆ ಮಾಡಿದ್ಲೋ, ಹಾಗೆ ಇಲ್ಲೇನಾಯಿತು, ಅಲ್ಲಿ ಮಂತ್ರ ಏನೂ ಮಾಡೋದಿಲ್ಲ. ಜೈನ ರಾಮಾಯಣದಲ್ಲಿ ಮಂತ್ರ ಕಥೆ ಇಲ್ಲ, ಅದು ಬೇರೆಯವ್ರದ್ರಲ್ಲಿ ಇದೆಯಲ್ಲ. ರಾಮಾಯಣದಲ್ಲಿ ಮಂತ್ರ ಇಲ್ಲ. ಸುಪ್ರಭಾ ಅಂತ ರಾಣಿ ಇರ್ತಾಳೆ, ಆ ಒಂದು ಇದನ್ನು ವಿಶೇಷ ಪೂಜೆಯನ್ನು ಮಾಡಿ ಗಂಧೋದಕವನ್ನು ಎಲ್ಲರ ಕಡೆ ಕೊಟ್ಟು ಕಳಿಸ್ತಾನೆ, ಎಲ್ಲ ರಾಣಿಗೆ. ಆದರೆ ಸುಪ್ರಭಾ ಅನ್ನೋ ರಾಣಿಗೆ ಗಂಧೋದಕವನ್ನು ಒಬ್ಬ ವಯಸ್ಸಾದ ಮುದುಕನ ಕೈಲಿ ಕಳಿಸಿರ್ತಾಳೆ. ಆ ದೂತ ತುಂಬ ವಯಸ್ಸಾಗಿರ್ತಾನೆ. ಅವನು ಪಾಪ ನಿಧಾನಕ್ಕೆ ನಡ್ಕೊಂಡು ಆ ಮೆಟ್ಲುಗಳು ಹತ್ಕೊಂಡು 3ನೇ ಮಾಡಿ 4ನೇ ಮಾಡಿಗಳಲ್ಲಿ ಇರ್ತಿದ್ರು. ಆ ಮಂಜಲಿಗೆ ಬರಬೇಕಲ್ಲ, ಲೇಟ್ ಆಯಿತು.
ಎಲ್ರಿಗೂ ಕಳಿಸ್ಕೊಟ್ರು ಗಂಧಕ್ಕ, ನನಗೆ ಕಳಿಸ್ಲಿಲ್ಲ, ನಾನೇನು ಅಪರಾಧ ಮಾಡಿದ್ದೀನಿ ಅಂತೇಳಿ ಅವಳು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೊರಟಿದ್ಲು. ಅಲ್ಲಿ ಕಥೆನೇ ಬೇರೆ ಬರುತ್ತೆ. हाँ इदाला। इसके बाद जय वगैरह ने यह समझ कर कि सब विघ्न बाधाओं का नाश जिनेंद्र देव के प्रसाद से ही होता है. ಜಯಕುಮಾರ ಏನನ್ನ ನಮ್ಮೆಲ್ಲ ಕಷ್ಟಗಳು ಯಾರಿಂದ ಪರಿಹಾರ ಆಗುತ್ತೆ? ಜಿನೇಂದ್ರ ಭಗವಂತರ ಪೂಜೆಯಿಂದ, ಪ್ರಸಾದದಿಂದ ಇದಾಗುತ್ತೆ ಅಂತ ಹೇಳಿ ಉನ್ಕಿ ಪೂಜಾ ವಂದನಕಿ. ಜಿನೇಂದ್ರ ಭಗವಂತರ ಪೂಜೆ ವಂದನೆ ಮಾಡ್ದ. ಅವ್ರ ಭಾಂತಿಗೆ ಸ್ತುತಿ ದ್ವಾರ ಬಹಳ ಬಹಳ ಭಕ್ತಿಯ ಸ್ತುತಿಗಳನ್ನೆಲ್ಲ ಹೇಳ್ಕೊಂಡು ಜಿನೇಂದ್ರ ಭಗವಂತ ಸ್ತುತಿ बाद सबकी सब अपने अपने स्थान को चले. इंद्र और स्थान को वहाँ जाकर जय और अकंपन ने पकड़े हुए राजाओं और विद्याधरों को छोड़ दिया. अಲ್ಲಿಗೆ ಹೋದ್ಮೇಲೆ ಯಾರ್ಯಾರು ಹಿಡಿದಿದ್ದು ರಾಜರನ್ನ ಅವ್ರನ್ನೆಲ್ಲ ಬಿಟ್ಬಿಟ್ರು. और योग्य मीठे वचनों द्वारा उनके हृदयों में विश्वास कर दिया कि तुम लोग किसी भी तरह की चिंता मत, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಜಾಗಕ್ಕೆ ಹೋಗಿ ನೀವು ಸುಖವಾಗಿರಿ ಅಂತ ಹೇಳಿ ಹೇಳಿದರು. अकंपन जयो नत्वा कुमारं मिहितस्तुति आभाषेथां वृषं भक्त्या भव्यभद्रमनोरथौ अस्मद्वंशौ च विश्वाभिर्विहितौ वर्धितौ सदा न यास्यथ क्षयं तत्तो यथो वः सेवका वयं सुतबन्धुपदातिहा मफारधा शतान्यपि महात्मानः क्षम्यन्ते हि तेषां तद्धि विभूषणम् अपराधकृतोऽस्माभिरेखोऽयं विवेकभिः बन्धुर्वृत्त्या वयं वत्सकुमारा क्षन्तुमर्हसि. सुलोचने टीका वार्ता सर्वस्वं नस्तवैव तत् चेन्निषिद्ध स्वया पूर्वं क्रियेते किं स्वयंवरः. ಈ ಥರ इसके बाद भावी और सरल चित्त जय और कंपन ने अर्ककीर्ति कुमार की स्तुति कर उन्हें नमस्कार किया. अर्ककीर्ति नमस्कारವನ್ನು मारो और कहा, हे कुमार, हमारे कुलों को आपने ही बढ़ाया, पाला तथा पोषा है. ನಮ್ಮ ಕುಲಗಳನ್ನು ನೀವೇ ಬೆಳೆಸಿದಿರಿ, ನೀವೇ ಪೋಷಣೆ ಮಾಡಿರಿ, ನೀವೇ ಅದಕ್ಕೆ ಪಾಲಕರಾಗಿದ್ದೀರಾ. फिर ये कुल आपके ही द्वारा कैसे नष्ट हो सकते हैं? ನೀವೇ ಅದನ್ನು ಹೇಗೆ ನಾಶ ಮಾಡ್ತೀರಾ? इसलिए ऐसा हुआ. ಅದರಿಂದ ಹೇಗೆ? वास्तव में आपकी हार नहीं हुई, ನಿಮಗೆ ಸೋಲಾಗಿಲ್ಲ. हम सब लोग तो आपके ही सेवक हैं, ನಾವೆಲ್ಲ ನಿಮ್ಮ ಸೇವಕರೇ ಇದ್ದೀವಿ. और एक बात यह कि सुत बंधु तथा सिपाही वगैरह से चाहे 100 अपराध ही क्यों ना हो जाए, महापुरुष सभी माफ़ कर देते हैं. ಸೇವಕರಿಂದ, ಆಳಕಾಳುಗಳಿಂದ, ಸಿಪಾಯಿಗಳಿಂದ 1000 ತಪ್ಪಾದರೂ ಕೂಡ ಒಳ್ಳೆ ಮಾಲೀಕ ಇರ್ತಾನೆ, ಅವನು ಎಲ್ಲದನ್ನು ಕ್ಷಮೆ ಮಾಡ್ತಾನೆ. कि वास्तव में उत्तम पुरुषों का क्षमा ही भूषण है. ಯಾಕೆಂದರೆ ಉತ್ತಮ ಪುರುಷರಿಗೆ ಕ್ಷಮೆನೇ ಕ್ಷಮಾ ವೀರಸ್ಯ ಭೂಷಣಂ ಅಂತ ಹೇಳ್ತಾರೆ. ವೀರರಾದವ್ರಿಗೆ ಕ್ಷಮೆನೇ ಭೂಷಣ, ಎಂಥವ್ರನ್ನು ಕೂಡ ಕ್ಷಮಾ ಮಾಡ್ತಾರೆ. कुमार, हम अविवेकियों से आपका यह एक अपराध हो गया है, पर हम आपके सेवक हैं. ನಮ್ಮಿಂದ ಒಂದು ತಪ್ಪಾಗಿದೆ, ಆದರೆ ನಾವು ನಿಮ್ಮ ಸೇವಕರು, इसलिए आप हमें क्षमा प्रदान कर दें. ನೀವು ನಮ್ಮನ್ನು ಕ್ಷಮೆ ಮಾಡಿ. हमारी यही अभ्यर्थना है प्रभु, एक सुलोचना की तो बात ही क्या है, यह सर्वस्वी आपका है और हम भी आपके हैं. ಈ ಸುಲೋಚನ ವಿಷಯ ಏನು? ನಾವೆಲ್ಲರೂ ನಿಮ್ಮ ಸೇವಕರಿದ್ದೀವಿ. यदि आपको सुलोचना की चाह ही थी तो पहले से ही स्वयंवर विधि को रोक देना चाहिए था. ನಿಮಗೆ ಸುಲೋಚನಾ ಬಗ್ಗೆ ಆಸಕ್ತಿ ಇತ್ತು ಅಂತ ಮೊದಲೇ ಗೊತ್ತಾದರೆ ಸ್ವಯಂವರನೇ ಮಾಡ್ತಾ ಇರಲಿಲ್ಲ. ನಾವು ಮೊದಲು ಗೊತ್ತಾಗಿತ್ತು ಅಂದರೆ, ನಿಮಗೂ ಅಪೇಕ್ಷೆ ಇದೆ, ಅವಳ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಗಿದ್ದರೆ ನಾವೇನು ಮಾಡ್ತಿರ್ಲಿಲ್ಲ, ಸ್ವಯಂವರನೇ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಅಕಂಪನ ಹೇಳ್ದ. त्वमग्निः नेव केनापि पापिना विश्वजीवकः उष्णीकृतोऽसि प्रत्यस्मान् शीठी भव सुवारिवत्. पर वास्तव में ऐसा भाव आपका न था, क्योंकि आप तो विश्व के पालक है. ನಿಮ್ಮ ಮನಸ್ಸು ಹಾಗಿರಲಿಲ್ಲ, ನೀವು ವಿಶ್ವ ರಕ್ಷಣೆ ಮಾಡೋ, किंतु किसी दुष्ट पुरुष ने आपको आग की तरह भड़का दिया. ಯಾರೋ ದುಷ್ಟ ಪುರುಷ ನಿಮ್ಮನ್ನು
ಬೆಂಕಿ ಹಾಗೆ ಪ್ರಜ್ವಲಿಸ್ಬಿಟ್ಟ. ಅವರು ಉಸಿ ಸೇ ಯಹ ಸಬ್ ಐಸಾ ಹುವಾ ಹೈ, ಅವನಿಂದಲೇ ಇದೆಲ್ಲ ಆಗಿ. ಅಷ್ಟು ಇರಲಿ ಬಿಡಿ. ಅಬ್ ಆಪ್ಸೆ ವಹಿ ನಮ್ರ ಪ್ರಾರ್ಥನಾ ಹೈ ಕಿ, ನಿಮ್ಮ ಹತ್ರ नम्र प्रार्थना, आप हमारे ऊपर ठंडे जल की भांति ही ठंडे हो जाइए. ಶೀತ ತಣ್ಣನೆ ನೀರಿನ ಹಾಗೆ ನೀವು ನಮ್ಮ ಬಗ್ಗೆನೂ ಕೂಡ ತಣ್ಣಗಾಗ್ರಿ, ನಮ್ಮನ್ನು ಸ್ನೇಹದಿಂದ ನೋಡ್ರಿ, ನಾವು ನಿಮ್ಮವರೇ ಇದ್ದೀವಿ, ನಿಮ್ಮ ಸೇವಕರಿದ್ದೀವಿ ನಾವು ಅಂತ ಹೇಳಿದರು. इति प्रसाद्य संतोष्य समारोप्य महाद्वीपं अर्ककीर्तिं पुरस्कृत्य बेजे केचरभूचरै सर्वार्थसम्पदं धत्वा क्षमाधामर्ककीर्तये सा तं विसर्जयामास लक्ष्मीमात्यपराभिधाम्. अपरांश्च नराधीशान् संतोष्य गजवाजिभिः प्रेषयामास ते सर्वे जग्मुः स्वं स्वं पुरं प्रति. तदा नागासुरोऽभूत्या समेत्य समपादयत् सुलोचना विवाहं च जयेन सुजयेशिनाम्. इसके बाद ಇದರ ನಂತರ ಅಕಂಪನ್ ने अर्ककीर्ति को बहुत संपत्ति दी, ಬಹಳ ಸಂಪತ್ತನ್ನು ಕೊಟ್ಟ. ಅವ್ರ ಲಕ್ಷ್ಮೀಮತಿ ನಾ ಪುತ್ರಿ ಕಾ ಇಸ್ಕೆ ಸಾಥ್, ಲಕ್ಷ್ಮೀಮತಿ ಅಂತ ಇನ್ನೊಬ್ಳು ಮಗಳಿದ್ಲಲ್ಲ ಅವಳನ್ನು ಕೊಟ್ಟು ಅವನ ಜೊತೆ ಮದುವೆಯನ್ನು ಮಾಡ್ದ. ಯಾರ ಜೊತೆ? ಅರ್ಕಕೀರ್ತಿ ಜೊತೆ. ಸುಲೋಚನಾ ಜಯಕುಮಾರನ್ನು ಪ್ರೀತಿಸಿದ್ಲು, ಅವಳ ಜೊತೆ ಮದುವೆ ಆಯಿತು. ಅವಳಿಗೋಸ್ಕರ ಯುದ್ಧ ಆಯಿತು. ಆಮೇಲೆ ಯುದ್ಧ ಆದಮೇಲೆ ಅರ್ಕಕೀರ್ತಿಗೆ ಲಕ್ಷ್ಮೀಮತಿಯನ್ನು ಮಗಳನ್ನು ಕೊಟ್ಟು ಮದುವೆ ಮಾಡಿ, ಜೊತೆಗೆ ಅವಳು ಅಷ್ಟೇ ಸುಂದರವಾಗಿದ್ಲು. ಇಲ್ಲಿ ಏನಾಗಿದೆ ಮುಂದೆ ಕತೆ ಬರುತ್ತೆ. ಜಯಕುಮಾರ ಮತ್ತು ಸುಲೋಚನಾ ಹಿಂದಿನ ಜನದಲ್ಲೂ ಗಂಡ ಹೆಂಡತಿ, ಹಾಗಾಗಿ ಅವಳು ಹೋಗಿ ಅವನನ್ನೇ ವರಿಸಿದ್ಲು. इस तरह कंपन बड़े आदर के साथ अर्ककीर्ति को संतुष्ट कर और हाथी पर चढ़ा बहुत से राजाओं महाराजाओं सहित उनके देश को रवाना कर दिया. ಹಾಗೆ ಬಹಳಷ್ಟು ಆಸ್ತಿಯನ್ನೆಲ್ಲ ಕೊಟ್ಟು ಆನೆ ಮೇಲೆ ಕೂರಿಸಿ ಅವನನ್ನು ಅವನ ಊರಿಗೆ ಕಳಿಸ್ಕೊಟ್ಟ. और राजाओं को भी हाथी घोड़े आदि की भेंट द्वारा संतुष्ट कर उन्हें विदा दी. ಮತ್ತು ಉಳಿದು ಬಂದಂಥ ಎಲ್ಲ ರಾಜರುಗಳನ್ನು ಕೂಡ ಆನೆ ಕುದುರೆ ಏನೇನು ಕೊಡ್ಬೋದು, ಯಾರ್ಯಾರಿಗೆ ಏನೇನು ಕೊಡ್ಬೋದು ಅದನ್ನು ಕೊಟ್ಟು ಗೌರವ ಮಾಡಿ ಕಳಿಸ್ದ. ಬೇಬಿ ಸಬ್ अपने अपने नगर को चले, ಅವರು ಎಲ್ಲ ಹೊರಟೋದು. इसके बाद बड़े भारी ಟಾಟ್ ವಾಟ್ के साथ वह नागकुमार आया. ಇದೆಲ್ಲ ಆದಮೇಲೆ ನಾಗಕುಮಾರ ದೇವ ಇದ್ನಲ್ಲ ಅವನು ಬಂದ. और उसने जयशील जयकुमार के साथ भली भांति सुलोचना का विवाह, ಅವನು निंतु सुलोचना ಜೊತೆ जयकुमारನ ಮದುವೆಯನ್ನು ಮಾಡ್ದ. देखो ये सब पुण्य का ही महात्म्य है. जो देवतागण भी सेवा में आकर उपस्थित हो जाते, ದೇವತೆಗಳು ಬಂದು ಪುಣ್ಯದ ಮಹಿಮೆ ಇದೆ. ಎಲ್ಲ ದೇವತೆಗಳು ಕೂಡ ಬಂದು ಏನು ಮಾಡಿಬಿಡ್ತಾರೆ, ಸೇವೆ ಮಾಡೋಕ್ಕೆ ನಿಂತ್ಕೋತಾರೆ. इसके बाद जय ने अकंपन की सम्मति से रत्न आदि भेंट देकर सुमुख नाम एक दूत को चक्रवर्ती के पास भेजा. ಆಮೇಲೆ ಜಯಕುಮಾರ ಅಕಂಪನ ಏನು ಮಾಡ್ದ, ರತ್ನ ಇದು ಎಲ್ಲವನ್ನು ತಗೊಂಡು ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಚಕ್ರವರ್ತಿ ಎತ್ಕಟ. वह गया और चक्रवर्ती के सामने रत्नादि भेंट रखकर तथा उन्हें हाथ जोड़कर प्रणाम कर नम्रतापूर्वक बोला. नम्रತೆಯಿಂದ ಬಹಳ ಗೌರವದಿಂದ ಹೇಳ್ದ. अकंपनो भयादेवं विज्ञप्तिं कुरुते प्रभो स्वयं वरविधानेन तस्मै त्वां प्रदधौ मुदा. तत्रागत्य कुमारोऽपि सर्वं प्रागनुमत्य तत् केनापि कोऽपि तत्क्रुद्धः सगरं विवधे ध्रुवं. ज्ञातमेव देवेन सर्वं चापदिचक्षुषां कर्तव्यं क्रियतां यन्तो वदः क्लेशोऽर्थसंज्ञतिः इति प्रश्नयेणीं वाणीं निगद्य सुमुखः स्थितः उवाच वचनं चक्री परचक्रभयङ्करः. अकम्पने किमित्येवम् उक्त्वा सम्प्रहितो भवान् गुरुभ्यो निर्विशेषास्ते सर्वज्येष्ठाश्च साम्प्रतम्.
आवा कहते प्रभु हे प्रभु, अकम्पन महाराज आपके डर से आपको यह जताना चाहते कि मैंने स्वयं विधि करके जय कुमार को अपनी सुलोचना नाम कन्या दी है. ನಾನು ಸ್ವಯಂವರವನ್ನು ಮಾಡಿ ಸ್ವಯಂವರದಲ್ಲಿ ಜಯಕುಮಾರ್ಗೆ ನನ್ನ ಮಗಳು ಸುಲೋಚನೆ ಕೊಟ್ಟಿದ್ದೀನಿ. ಸ್ವಯಂವರ में आने की कुमार ने भी कृपा की. ಅರ್ಕ ಕೀರ್ತಿನೂ ಕೂಡ ಸ್ವಯಂವರಕ್ಕೆ ಬರುವಂಥ ಕೃಪೆ ಮಾಡಿರು. ಜಬ್ ಕನ್ಯಾನೆ ಜೈಕೆ ಗಲೆ में ವರಮಾಲಾ ಡಾಲಿ, ಯಾವಾಗ ಜಯಮಾಲನ ವರಮಾಲೆಯನ್ನು ಜಯಕುಮಾರನ ಕತ್ತಲ್ಲಿ ಹಾಕಿಲು, ತಬ್ ಉನ್होंने अपनी सम्मति भी प्रकट की थी. ಅವನು ತನ್ನ ಸಮ್ಮತಿನೂ ಒಪ್ಪಿಗೆನೂ ಕೊಟ್ಟಿದ್ದ ಜಯಕುಮಾರಿಂದ. ಪರ್ ಪೀಚೆ ಸೆ ನಾ ಜಾನೆ ಕಿಸಿ ಪಾಪಿನೇ ಕುಮಾರ್ಗೆ ಕಾನ್ ಭರ್ ದಿಯಾ. ಅದಾದ ಮೇಲೆ ಅವನು ಸಂತೋಷಪಟ್ಟಿದ್ದ ಜಯಕುಮಾರ್ ವರಮಾಲೆ ಹಾಕಿದಾಗ. ಆದರೆ ಹಿಂದಿಂದ ದುಷ್ಟರು ಯಾರೋ ಅವನ ಕಿವಿನಲ್ಲಿ ಹೇಳಿಬಿಟ್ಟ. जिससे विक्रुद्ध हो गई और उन्होंने युद्ध छेड़ दिया. ಇದರಿಂದ ಅವನು ಸಿಟ್ಟಾಗಿ ಯುದ್ಧ ಮಾಡ್ದ. यह सब हाल श्रीमान ने अवधि ज्ञान चक्षु के द्वारा प्रत्यक्ष देखा है. ನೀವು ನಿಮ್ಮ ಅವಧಿ ಜ್ಞಾನದೆಲ್ಲ ನೀವು ಪ್ರತ್ಯಕ್ಷ ನೋಡಿ. ಹೇ ಪ್ರಭು, अब जो कर्तव्य हो सो कीजिए. ಇವಾಗ ಏನು ಕರ್ತವ್ಯ ಮಾಡ್ಕೊ ಅವ್ರು ಮಾಡಿ. जिसमें हमारी आर्थिक क्षति ना हो और हमें क्लेश भी ना पहुँचे. ये हम मारे ना जाए. ನಮಗೆ ಸಾವು ಬರಬಾರ್ದು, ನಮಗೆ ನಮ್ಮ ಸಂಪತ್ತಿ ನಾಶ ಆಗಬಾರ್ದು. ಈಗೇನೆ ರಾಜನ ಮಗನಿಗೆ, ಚಕ್ರವರ್ತಿ ಮಗನಿಗೆ ಅವಮಾನ ಆಗಿದೆ ಅಂದರೆ ಅವನು ಮತ್ತೆ ಯುದ್ಧಕ್ಕೆ ಬಂದರೆ ಇದೆಲ್ಲ ಅದಕ್ಕೆಲ್ಲ ಸಮಾಧಾನವಾಗಿ ಹೇಳಿ ಕಳಿಸ್ಯಾರೆ. इस प्रकार दीनता भरे वचनों द्वारा नम्र निवेदन कर चुकने पर दूत एक ओर बैठ गया. इष्टेಲ್ಲ ಹೇಳಿ ಒಂದು कड़े ಕೂತ್ಕೊಂಡ. और परचक्र को भय देने वाली चक्रवर्ती ने उत्तर में यो कहना शुरू कर दिया कि अकम्पन ने ऐसे नम्र वचनों को लेकर तुम्हें व्यर्थ ही भेजा. ನಿಮಗೆ ಇಂಥ ವಿನಯದ ಮಾತುಗಳನ್ನು ಹೇಳಿ ಅಕಂಪನ ನಿನ್ನ ವ್ಯರ್ಥವಾಗಿ ಕ್ಯೂಂಕಿ ವೇ ಬಡೆ ಹೇ, ಅವ್ರು ನನಗಿಂತ ದೊಡ್ಡವರು, ವಯಸ್ಸಲ್ಲಿ ತಂದೆ ಸಮಾನರು. ಅತೇ ಮೇರೆ ಲಿಯೇ ಆದಿನಾಥ್ ಪ್ರಭು ಸೆ ಕಮ್ ನಹಿ. ಆದಿನಾಥ್ ನನಗೆ ತಂದೆ ಇದ್ದಾರೆ, ಹಾಗೆ ಅಕಂಪನರು ಕೂಡ ನನಗೆ ತಂದೆ ಸಮಾನ ಇದ್ದಾರೆ. जिस तरह आदिनाथ प्रभु मोक्ष मार्ग के प्रवर्तक गुरु है, दान की प्रवृत्ति करने वाले श्रीयांश राजा है तथा चक्रवर्ती फने का मैं अगुवा हूँ, उसी तरह वे भी तो स्वयंवर विधि के विधाता है, चलाने वाले है. ಆದಿನಾಥ್ ಪ್ರಭುಗಳು ಮೋಕ್ಷ ಮಾರ್ಗವನ್ನು ನಡೆಸಿದ್ರು. ದಾನ ಪ್ರವೃತ್ತಿಯನ್ನು ಶ್ರೇಯಾಂಶ ರಾಜ ಮಾಡ್ದ. ನಾನು ಚಕ್ರವರ್ತಿ ಆಗಿದ್ದೀನಿ. ಅದೇ ಥರ ಸ್ವಯಂವರ ವಿಧಿ ನೀನೇ ಮೊದಲು ಮಾಡಿದ್ದು, ಸ್ವಯಂವರ ವಿಧಿಗೆ ನೀನೇ ಪ್ರದಾತ ಇದೆಯಾ, ಚಲಾನೆ ಮಾಡಿದ್ಯಾ. ಮೋಕ್ಷ ಮಾರ್ಗಸ್ಯ ಪುರವು ಗುರಭೋ ದಾನ ಸಂತತೆ ಶ್ರೇಯಾಂಶ ಚಕ್ರವರ್ತಿತ್ವೇ ಯತೆ ಹಾಸ್ಯಾಮಃ ಗೃಣೀ ಸ್ವಯಂವರ ವಿಧಾತಾರೋ ನಾಭವಿದ್ಯಂ ಸ್ವತ್ಕಂಪನಃ ಕಃ ಪ್ರವರ್ತಯಿತಾನ್ಯೋಜ್ಞ ಮಾರ್ಗಸ್ಯ ಯದಿ ನಿಶ್ಚಿತಂ. पतः पुरातनान्येत्र भोगभौमे तिरोहितान् कुर्वते नूतनाः सन्तः पूजा सद्विस्था एव हि अर्ककीर्तिम् अर्ककीर्तिर्मे कीर्तनीयां कीर्तिषु अखाषेद्धा युगं चेह मधुव्रतमलीमसाम्. संतोषेति सा विद्वेषः सुमुखं प्राहिणोत्सज्जां गत्वातयोः पदं नत्वा सर्वं पौरमचीकृतं. ಹೇಳ್ತಿದ್ದಾನೆ, ಚಕ್ರವರ್ತಿ ಪನೇಕ ಮೈ ಅಗುವಾ ಹೋ, ನಾನು ಚಕ್ರವರ್ತಿ ಆಗಿದ್ದೀನಿ. ಹಾಗೆಯೇ ವೇ ಬಿ ತೋ ಸ್ವಯಂವರ ವಿಧಿಕೆ ವಿಧಾತೆ, ಅವರು ಕೂಡ ಸ್ವಯಂವರವನ್ನು ನಡೆಸಿದಂಥ ಮೊದಲ ಇದ್ದಾರೆ, ನಡೆಸ್ಕೊಟ್ಟರೆ. यदि आज वे ना होते तो स्वयं विधि को कौन चलाता. ಒಂದು ಪಕ್ಷ ಕಂಪನ ಅವ್ರು ಇಲ್ದಲೇ ಇದ್ದಿದ್ದೀವಿ, ಸ್ವಯಂವರ ವಿಧಿ ಯಾರು ಮಾಡ್ತಿದ್ರು. यह बात तो निश्चित ही है. यहाँ भोग भूमि होने से जो पुराने मार्ग लुप्त प्राय हो गए थे, उनको जिन सत्पुरुषों ने फिर से प्रचलित किया है, उनमें नयापन डाला है, वे सारे संसार के पूज्य है. ಭೋಗಭೂಮಿ ಇತ್ತು, ಭೋಗಭೂಮಿ ಇದ್ದು ಇವಾಗ ಕರ್ಮಭೂಮಿ ಬಂದಿದೆ. ಮೊದಲಿಂದೆಲ್ಲ ಮರ್ತು ಹೋಗಿದೆ, ಹಳೆ ಸಂಪ್ರದಾಯಗಳೆಲ್ಲ ಮರ್ತು ಹೋಗಿದೆ. ಇವಾಗ ಅದನ್ನು ವಾಪಸ್ ಮತ್ತೆ ಪುನಃ ಯಾರು ಪರಿಚಯ ಮಾಡ್ತಿದ್ದಾರೆ ಅವರೆಲ್ಲರೂ ಪೂಜ್ಯರೇ ಇದ್ದಾರೆ. ऐसे पुण्य प्रसंग का अर्क कीर्ति ने जो वहाँ अन्याय से लड़ाई की, उससे उसने युग पर्यंत के लिए मेरे यश में धब्बा लगा दिया. ಅದರಲ್ಲಿ ಅರ್ಕ ಕೀರ್ತಿ ಏನು ಯುದ್ಧ ಮಾಡಿ
ಅವಮಾನ ಮಾಡ್ದ. ಅಲ್ಲಿ ಅವನು ಉಪಕಾರ ಮಾಡಲಿಲ್ಲ, ನನ್ನ ಕೀರ್ತಿನಲ್ಲಿ ಒಂದು ಕಪ್ಪು ಚುಕ್ಕಿ ಇಟ್ಟುಬಿಟ್ಟ, ನನಗೆ ಕಲಂಕ ತಂದ. ಅಪಯಶಿ ಪುರುಷೊಮ್ಮೆ ಮೇರಿ ಗಿಂತಿ ಕರ್ವಾದಿ. ಅಪಯಶ ಯಾಗಿದೆ ಅಂಥವ್ರು ಇದರಲ್ಲಿ ನನ್ನನ್ನು ಸೇರಿಸ್ಬಿಟ್ಟ. ಇಸ್ ಪ್ರಕಾರ चक्रवर्ती ने दूत को समझा बुझाकर वापस लौटा दिया. उसने वापस आकर कंपन और जय कुमार को नमस्कार कर चक्रवर्ती के जैसे के तैसे वचन उन्हें कह सुनाए. ಅಲ್ಲಿಂದ ಬಂದು ಚಕ್ರವರ್ತಿ ಏನು ಹೇಳಿದ್ದ ಬರ್ತಾ ಅದನ್ನು ಅದೇ ರೀತಿ ಒಪ್ಪಿಸ್ತಾ. ಸುಲೋಚನಾ ಜಯೌ ತತ್ರ ಚಿಕ್ರೀಡತುಶ್ಚಿರಂ ಸುಖಂ ಪುನಸ್ತೌ ಸ್ವಪುರಂ ಗಂಟುಂ ಮೀಹೇತೆ ಜನನ್ಹೋದಿತೌ. ಅಕಂಪನಂ ನಿವೇದ್ಯಾಸೌ ಪೂಜಿತೋ ಗಜವಾಜಿಭಿಃ ಅನುಗಂಘಂ ಜಗಾಮಾಶು ರತಃ ಶ್ವಶುರಬಾಂಧವೈಃ. ತತ್ರ ಗಂಗಾ ನದಿ ತೀರೆ ಸಂಸ್ಥಾಪ್ಯ ವರವಾಹಿನೀಂ ಆಪ್ತೆ ಕಟಿಪತ್ಯೆ ಸಾರ್ಧಂ ಪ್ರತ್ಯಯೋಧ್ಯಾಂ ಯಯೌ ಜಯಃ. ಇಸ್ ಪ್ರಕಾರ ಚಕ್ರವರ್ತಿ ಕಾ ಉತ್ತರ ಸುನ್ ವೆ ಬಡೆ ಪ್ರಸನ್ನ. ಈ ರೀತಿ ಚಕ್ರವರ್ತಿಯ ಮಾತನ್ನು ಕೇಳಿ ಅವರಿಬ್ಬರಿಗೂ ಬಹಳ संतोष आयतु. इसके बाद कुछ काल तक जय कुमार और सुलोचना ने वही सुख से निवास कर बाद अपने नगर को जाने की इच्छा की और अकंपन महाराज को अपनी इच्छा कह सुनाई. ಎಷ್ಟು ದಿನ ಅಂತ ಮಾವನ ಮನೆಯಲ್ಲಿರೋಕ್ಕತ್ತೆ ಅಳಿಯ, ಮತ್ತೊಂದು ಸ್ವಲ್ಪ ದಿನ ಅಳಿಯನಿದ್ದು ಆಮೇಲೆ ಜಯಕುಮಾರ್ ಹೇಳ್ದ, ಇನ್ನು ನಾನು ನಮ್ಮೂರಿಗೆ ಹೋಗಬೇಕು. ಅಕಂಪನ್ಯ ಹಾಟಿ ಗೋಡು ಆಡಿ खूब सम्मान कर इन्हें विदा किया और साथ में ಹೇಮಾಂಗದ ಆದಿ ರಾಜಾओं को भेजा. ಬಿಟ್ಟು ಬರೋಕ್ಕೆ ಹೆಣ್ಣನ್ನು ಕಳಿಸ್ಕೊಡೋಕ್ಕೆ ಹೋಗಬೇಕಲ್ಲ, ಹೇಮಾಂಗದ ಚಿಕ್ಕಪ್ಪ ಇದ್ದ ಸುಲೋಚನಂದು, ಅವರನ್ನೆಲ್ಲ ಕಳಿಸಿ ಆನೆ ಕುದುರೆ ಏನೇನಿತ್ತು ಆಸ್ತಿ ಎಲ್ಲ ಕೊಟ್ಟು ಇದ್ದವರು ಒಂದು ಕಾಲದಲ್ಲಿ ತಮ್ಮ ಪ್ರೀತಿಯಿಂದ ಅವ್ರಗಳಿಗೆ ಕೊಡ್ತಾಯಿದ್ರು. ಅದು ಮುಂದೆ ವರದಕ್ಷಿಣೆ ರೂಪ ಪಡ್ಕೊಂಬಿಡ್ತು. ವರದಕ್ಷಿಣೆ ಅಂತ ಇರಲಿಲ್ಲ, ಇದ್ದವರು ತಮ್ಮ ಮಕ್ಕಳಿಗೆ ತಮ್ಮ ಪ್ರೀತಿಯಿಂದ ಕೊಟ್ಟು ಕಳಿಸ್ತಿದ್ರು. ಅದು ಮುಂದೆ ಹೋಗ್ತಾ 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 ಏನಾಯಿತು, ವರದಕ್ಷಿಣೆ ರೂಪ ಆಗಿಬಿಡ್ತು ಅಷ್ಟೇ. ಇವಾಗ ಯಾರು ವರದಕ್ಷಿಣೆ ಅವೆಲ್ಲ ಇಲ್ಲ ಇವಾಗ. ಆದರೆ ಹುಡುಗಿ ಹುಡುಗನ ಡಿಮ್ಯಾಂಡ್ಗಳೇ ಜಾಸ್ತಿ ಆಗಿಬಿಟ್ಟಿದೆ. ಹುಡುಗ ಹಂಗಿರಬೇಕು, ಹುಡುಗಿ ಹಿಂಗಿರಬೇಕು, ಹುಡುಗಂಗೆ ನೌಕರಿ ಇರಬೇಕು, ಹೊಲ ಇರಬೇಕು, ಅದು ಇರಬೇಕು, ಇದು ಇರಬೇಕು, ಎಲ್ಲದೂ ಇರಬೇಕು. ಈ ಹುಡುಗಿಯರ ಡಿಮ್ಯಾಂಡೇ ಜಾಸ್ತಿ ಆಗಿಬಿಟ್ಟಿದೆ. वहाँ जाकर उन्होंने सब सेना को तो वही ठहरा दिया. गंगा नदी दड़ಕ್ಕೆ ಬಂದರು, ಅಲ್ಲಿ ಎಲ್ಲರೂ ಸೇರು. और आप कितने ही उत्तम पुरुषों को साथ लेकर अयोध्या नगरी को गए. ಜೈ ಕುಮಾರ್ ಏನು ಮಾಡ್ದ, ಇದನ್ನು ಮಾಡಿ ಅಯೋಧ್ಯ ನಗರಕ್ಕೆ ಹೊರಟು ಹೋದ. ಸಾಕು ಇವತ್ತಿಗೆ.